ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ತುಂಬ ದಿವಸದಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದರೆ ಸ್ವಲ್ಪ ಕಾಲೇಜು ಅದು ಇದು ವರ್ಕ್ ಅಂತಲೇ ಟೈಮ್ ಹೋಗ್ಬಿಡ್ತು. ಸೊ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ. ಸೊ ಆದಷ್ಟು ನಾನು ಇನ್ನೂ ಬ್ಲಾಗ್ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೀನಿ, ಸ್ಟಾಪ್ ಮಾಡಲ್ಲ. ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊರಗಡೆ ಹೋಗ್ತಿದ್ದೀವಿ. ಅದು ಎಲ್ಲಿಗೆ ಅಂತ ನಿಮಗೆ ಇದರಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ನಾವಿವಾಗೆಲ್ಲ ಹೊರಡೋಣ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 5:30 ಆಗ್ತಿದೆ. ಆಲ್ರೆಡಿ ಟೈಮ್ ಈಗ ಬಂದ್ಬಿಟ್ಟು 5:30 ಆಗ್ತಿದೆ. ಮತ್ತು ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಶಕ್ತಿವೇಲ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ವೆಯ್ಟಿಂಗ್ ಅವ್ರಿಗೋಸ್ಕರನೇ. ಬೆಳಗ್ಗೆನೇ ಎದ್ದಿದ್ದು ತಣ್ಣೀರು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನೀರು ಬೇರೆ ಬರ್ತಿದ್ದಿಲ್ಲ. ಸರಿ ವೆಯ್ಟ್ ಮಾಡಿ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದೆ. ಹೆವಿ ಕೋಲ್ಡ್ ಆಗಿದೆ ಮಾತ್ರ. ಸೊ ಇವಾಗ ಎಲ್ಲರೂ ಬಂದಮೇಲೆ ಹೊರಡ್ತೀವಿ. ಕಾರೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ರಾತ್ರಿನೇ. ಇವಾಗ ಏನಿದ್ರೆ ಎಲ್ಲರೂ ಬರೋದು ಹೊರಡೋದಷ್ಟೇ. ಸೊ ನಿಮ್ಮನ್ನ ಇನ್ನು ಹೋಗ್ತಾ ಭೇಟಿ ಮಾಡ್ತೀನಿ. ಬಾಯ್ ಬಾಯ್. ಹೋಗ್ತಿದ್ದಾರಿಲ್ಲೇ ನಮ್ಮ ಬಾಸ್ ದೇವಸ್ಥಾನ ಇತ್ತು. ಸೊ ಹಂಗೆ ಬಾಸ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಚಿಕ್ಕ ತಿರುಪತಿಗೆ ಹೊರಟ್ರಿ. ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಹೇರ್ ಸ್ಟೈಲ್ ಇಟ್ಕೊಂಡಿದ್ದಾನೆ. ಪಾಪ ಇವಾಗ ಮೊಟ್ಟೆ ಹೊಡಿತಾನೆ ನಮ್ಮ ಹುಡುಗ. ತಿರುಮಳ ಜೊತೆ ಬಟ್ಟೆ ಹಾಕೊಂಡು ಡೀಸೆಂಟಾಗಿ ಬರಬೇಕು. ನಮ್ಮ ಅರಣ್ಯ ಟೋನ್ ಜೀನ್ ಹಾಕೊಂಡು ಯಾವ ಶರ್ಟ್ ಹಾಕೊಂಡು ನೋಡಿ. ಇದು ಕೂದಲು ಹಿಂದ್ಗಡೆ ಎಲ್ಲ ಕಲರ್ ಹಾಕಿಸ್ಕೊಂಡು ಮುಂದ್ಗಡೆ ಎಲ್ಲ ಏನು ಹೆವಿಯಾಗಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ಯಾ? ಏನು ವಿಷಯ? ನಮ್ಮ ಮನಸ್ಸು ಅಲ್ಲೇ ಉಜ್ಜಿಲ್ಲ ನೋಡಿ ಗೈಸ್. ಅರಣ್ಯ ಬರಲ್ಲ, ಅದು ಅಲ್ಲೇ ಉಜ್ಜಿಲ್ಲ. ಬ್ರಷ್ ಏನು ನಾಳೆಗೆ ಹಿಂಗೆಲ್ಲ ಅಂತ್ಯ ಇದಂದ್ರೆ ಆಗ್ಬಿಟ್ಟಿದೆ. ಅದಕ್ಕೆ ಗೈಸ್ ದೇವಸ್ಥಾನ ಹತ್ರ ಬಂದಿದ್ದೀವಿ ಈಗ. ಗೈಸ್ ಈ ದೇವಸ್ಥಾನಕ್ಕೆ ಯಾರಾದರೂ ಬಂದರೆ ಪ್ಲೀಸ್ ಲಡ್ಡು ತೊಗೊಂಬಂದ್ಬಿಡಿ ನನಗೆ. ನಾವೇ ದೇವಸ್ಥಾನ ಬಂದು ನಾವೇ ಲಡ್ಡು ಕೇಳ್ತಿದ್ದೀವಿ ನೋಡಿ. ಅರಣ್ಯ ಅವರೆಲ್ಲ ಎಷ್ಟೊಂದು ಜನ ಇದ್ದಾರೆ ನೋಡಿ, ನಮ್ಮ ಜೊತೆ ಬಂದರೆ ಅವ್ರಿಗೆಲ್ಲ ತೋರಿಸು. ಇದೆಲ್ಲ ವೆರಿ ಬಿಲ್ಡಪ್ ಅಷ್ಟೇ ನೋಡಿ. ಅರು ಗೈಸ್ ಬಟ್ಟೆ ಹಾಕ್ಸಿದ್ದೀವಿ. ನಮ್ಮ ಹುಡುಗ ಬಟ್ಟೆ ಹೊಡ್ತಿದ್ದಾನೆ. ಸೊ ಇವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಅವ್ನು ಬಿಡೋ, ಅದೆಲ್ಲ ದೇವ್ರಿಗೆ ಕೊಟ್ಟಿರೋದು. ನಾಚ್ಕೋತಾನೆ ಗೈಸ್ ಪಾಪ ಅವನು ನಮ್ಮ ಹುಡುಗ. ನೋಡಿ ಅರಣ್ಯ ನೋಡಿ ಯಾವ ಸ್ಟೈಲಲ್ಲಿ ಇದ್ದಾನೆ ಇವತ್ತು. ಗೋವಿಂದ ದರ್ಶನ ಮಾಡ್ಕೊಬರೋಣ. ಸೊ ಫೈನಲಿ ಸ್ವಲ್ಪ ತಾಗ್ಮೇಲೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ಕಮಲಿಪುರಕ್ಕೆ ಹೋಗಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿಂದ ಹೊರಟ್ರಿ. ಮತ್ತೆ ನಾವು
ಮರಕೋತಿಯಾಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ ಈಗ ಬಾಯ್ ತುಂಬ ಚುಲ್ಲು ಕುಚುಕು ಕುಚುಕು ಉಂಡಾ ಮನಿ ದಮ್ ಬಿರಿಯಾನಿ ಹಾರಿ ಬಾವಿಗೆ ಬಿದ್ದೆ ಹೆಂಗೋ ಮ್ಯಾಲಕ್ಕೆ ನೆನೆಸ್ಕೊಂಡ ಈಗ ಮನಿ ಹಿಂಗತ್ತಾಗುತ್ತೆ ಕುಚುಕು ಕುಚುಕು ಆಯಿಗೂ ಮಿಗಿಲಾದೆ ನೀ ನಿನ್ನ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾವೆಲ್ಲ ಸೇರ್ಕೊಂಡು ಗೈಸ್. ಫೈನಲಿ ಕಾಟೇರಮ್ಮ ದೇವಸ್ಥಾನದಲ್ಲೂ ದರ್ಶನ ಆಯಿತು ಚೆನ್ನಾಗಿ. ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಡೋಣ ಅಂತ ಹೊರಟ್ರಿ. ಹೊಟ್ಟೆ ಹಸಿತಾ ಇರೋದ್ರಿಂದ ಹಂಗೆ ಹೋಗ್ತಾ ದಾರಿಲಿ ಬಿರಿಯಾನಿ ತಿನ್ನೋಣ ಅಂತ ಹೋಟ್ಲು ಹುಡ್ಕೊಂಡು ಹೋದ್ರಿ. ಸೊ ಅಲ್ಲಿ ಸಿಕ್ಕಿದ್ದೆ ನವೀದ್ ಬಿರಿಯಾನಿಗೆ ಹೋಗಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಬಂದ್ರಿ. ತಿನ್ನೋ ಯಾಕೋ ಹಾಯ್ ಗಾಯ್ಸ್, ಈಗಷ್ಟೇ ಕುತ್ಕೊಂಡು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಈಗ ನೆನಪಾಯ್ತು ನನ್ನ ಬ್ಲಾಗೇ ಎಂಡ್ ಮಾಡಿಲ್ಲ ನಾನು. ಚಿಕ್ಕ ತಿರುಪತಿಗೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ನಾನು, ನಮ್ಮ ಶಕ್ತಿಯಲ್ಲೂ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಸೊ ಅದಕ್ಕೆ ಇವಾಗ ಕುತ್ಕೊಂಡು ವ್ಲಾಗ್ ಎಂಡ್ ಮಾಡ್ತಿದ್ದೆ. ಆಮೇಲೆ ಎಷ್ಟು ದಿವಸ ಆದಮೇಲೆ ವ್ಲಾಗ್ ಮಾಡ್ತಿರೋದ್ರಿಂದ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಮತ್ತು ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕ್ಯಾಮ್ರಾ ಮುಂದೆ. ಆದಷ್ಟು ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ನಮ್ಮ ಏರಿಯಾನಲ್ಲಿ ಬೇರೆ ಎಲ್ಲ ಕಡೆ ಇವಾಗೆಲ್ಲ ಪಲ್ಲಕ್ಕಿ ನಡೀತಿದೆ, ಕರಗ ಎಲ್ಲ ನಡೀತಿದೆ. ಆದಷ್ಟು ಅದೆಲ್ಲ ವ್ಲಾಗ್ ಮಾಡ್ತೀನಿ, ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್ ಗಾಯ್ಸ್, ಸೊ ನನ್ನ ತಮ್ಮ ವ್ಲಾಗಲ್ಲಿ ನಾನೆಲ್ಲ ಅಂದರೆ ಹಿಂಗೆ ಹೇಳಿ ಅಲ್ವಾ, ಸೊ ಅದಕ್ಕೆ ದ ಬ್ಯೂಟಿ ಆಫ್ ದ ವಿಡಿಯೋ ಇದೆಲ್ಲ ಕಟ್ಟು ಬಿಡೋಣ ಗೈಸ್. ಓಕೆ ಗೈಸ್, ಸೊ ನನ್ನ ತಮ್ಮ ಅಪರೂಪಕ್ಕೆ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದಾನೆ ಆ್ಯಂಡ್ ಇನ್ನು ಮುಂದೆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಆಗ್ತೀನಿ ಅಂತ ಕೂಡ ಹೇಳ್ತಿದ್ದಾನೆ. ಆ್ಯಂಡ್ ನಮ್ಮ ಏರಿಯಾನಲ್ಲಿ ಕರ್ಗ ಪಲ್ಲಕ್ಕಿ ಎಲ್ಲ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಂಟೆಂಟ್ನ ತೊಗೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಸಂತೂರ್ ವ್ಲಾಗ್ಸ್ ಆ್ಯಂಡ್ ಸಂಧ್ಯಾ ವ್ಲಾಗ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಮ್ಮಲ್ಲಿಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ನನಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿ ಎಲ್ಲ ಚಾನಲಲ್ಲೂ. 1K ಸಬ್ಸ್ಕ್ರೈಬ್ ಮಾಡಿದ್ರೆ ನಾವೇನಾದ್ರು ಒಂದು ಸ್ಪೆಷಲ್ ಗಿಫ್ಟ್ನ ತೊಗೊಂಡು ನಿಮ್ಮೆಲ್ರಿಗೂ ಬರ್ತೀವಿ. ಸೊ ಸ್ಟೇಟ್ ನಮ್ಮ ಅಕ್ಕನೇ ಕಾಸು ಕೊಡ್ತಲೆ, ನಾನೇ ಸ್ಪಾನ್ಸರ್ ಕೊಡ್ತೀನಿ ಗೈಸ್. ನನ್ನ ವೆರಿ ಎಷ್ಟಕ್ಕಿದೆ ಜೋಬಲ್ಲಿ. Okay guys, so bye. We will see you in our next video.